ಸರ್ ನಾಳೆ ಉಪಚುನಾವಣೆ ಮತದಾನ ಇದೆ. ಬಿಜೆಪಿ ಎರಡೂ ಕಡೆನೂ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ಅವರು. ಸಿಎಂ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸರ್. ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟು ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಇವತ್ತಿನ ದಿವಸ ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ನಾವು ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕೂಡಿದ್ರೆ ನಾನು 25. ಅದೇ ಸರ್, ಅವರೇ ಈ ಬಾರಿ ಹಾಕಂಗಿಲ್ಲ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಅವ್ರಿಗೆಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಅಂತ ಗ್ಯಾರಂಟಿ ಎಐ ತಂತ್ರಜ್ಞಾನ ಬಳಸಿಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು. ಕಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಯಾರು ಅವರೇ ಮಾಡಿದ್ರು. ಮತ್ತು ಅವ್ರ ಮೇಲೆ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರು, ಇವರೇ ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಇನ್ನೊಂದೆಲ್ಲ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳತ್ತಿಲ್ಲ ಮತ್ತೆ ನಾನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ನೆನಪದ ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿದ್ರು. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಾನು ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರ ಯಾವ ಊರನ್ನು ನನಗೆ ಗೊತ್ತಿಲ್ಲ, ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರು ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ ಎರಡು ಕ್ಷೇತ್ರ ಗೆಲ್ಲೋದಿದ್ರೆ ನಮಗೆ ಯತ್ನಾಳ್ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ್ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು ಪಾಳೆ ಬತ್ತವ್ರಿಗೆ. ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಕ್ರಿಯರ್ ಡಮಾರ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗಾಯ್ತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತ್ರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಮತ್ತೆ ಯಾರು ಸರ್ ಖರ್ಗೆ ಅವರು ಹೇಳಿದ ಬಿಜೆಪಿ RSS ವಿಶೇಷ ಅದು ನೋಡಿ. ಯಾವ ಕ್ಯಾಮ್ರಾ ಸರಿ ಕ್ಯಾಮ್ರಾ ಅನೇಕ ಸಲ ರಾಜಕೀಯವಾಗಿ ಟೀಕೆಗಳು ಆಗ್ತಿದ್ರು. ನಮ್ಮೆಲ್ಲ ಮಾಡ್ತಾರೆ, ನಾವು ಅವ್ರ ಮಾಡಿರ್ತೀವಿ. ಅದೇನದು ಇವರೆಲ್ಲ ಬರೀ ಬೆಂಕಿ ಹಚ್ತಾರ. ನಾವು ಕಡ್ಡಿ ಡಬ್ಬ ಇಟ್ಕೊಂಡು ಓಟಿರ್ತಾರ, ಎಲ್ಲೋದ್ರಲ್ಲಿ ಬೆಂಕಿ ಹಚ್ತಾರ. ಏನ್ರಿ ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದೂ ಸತ್ಯ ಅದ ಏನ್ರಿ. ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಸರ್ ಅಷ್ಟೇ ಇಂಡಿಯಾ ಗೇಟ್ನಾಗ ಹೋಗ್ರಿ ನೀವು. ಇಂಡಿಯಾ ಗೇಟ್ನಾಗ ಅಲ್ಲಿ ಯಾರ್ಯಾರು ಸ್ವತಂತ್ರ ಇದ್ರಾಗ ಪ್ರಾಣ ಕಳ್ಕೊಂಡ್ರೆ ಎಲ್ಲರ ಹೆಸರುಗಳು ಅದಾವ. 100 ಜನ ಮುಸಲ್ಮಾನರು ಅದಾವ. ಒಬ್ಬರೊಬ್ಬರ ಜನ ಹೆಸರು ಬೇಕಲ್ಲ ಬಿಜೆಪಿ ಅವ್ರದ್ದು. ಯಾರೇ ಪ್ರಾಣ ತಕ್ಕೊಂಡು ಸ್ವಾತಂತ್ರ್ಯ ಎಲ್ಲ ಬ್ರಿಟಿಷ್ ಏಜೆಂಟ್ ಆಗಿದ್ರು ಅವಾಗ. ಈಗ ಬಂದು ನಮ್ಗೆ ರಾಷ್ಟ್ರೀಯತೆ, ದೇಶಾಭಿಮಾನ ಬಪ್ಪರ್ ಹೇಳೋದು ಹೇಳ್ತಾರಲ್ಲ. ಅವರು ಖರ್ಗೆ ಅವ್ರು ಯಾವ ರೀತಿಯಿಂದ ಅರ್ಥದ ಹೇಳಿದ್ರೆ ಅದನ್ನ ಅರ್ಥ ಮಾಡ್ರೆ ಇವರು ವಿಷಕಾರಿ ಇದು ಮಾಡುವಂಥದ್ದು ಹಿಂಗೆ ಮಾಡ್ತಾರೆ. ಅದಕ್ಕೊಂದು ಹೇಳಿದಾರೆ ಅವ್ರಿಗೆ. ಸರ್ ಹೊಡೆದು ಸಾಯಿಸಬೇಕು ಅಂತ ಹೇಳಿ ಪ್ರಚೋದನೆ ಕೊಟ್ಟರು. ಏನೋ ಅದು ಯಾವ ಅರ್ಥ ಹೇಳಿದ್ದಾರೆ? ಹೊಡೆದ ಲಿಟ್ರಲ್ಲಿ ಹಾವು ಹೋಗೋದಿರ್ತದಲ್ಲ ಏನ್ರಿ, ವಿಷಕಾರಿ ಹಾವುಗ ಇದು ಮಾಡ್ಬೇಕಂದ್ರೆ ಅವ್ರಿಗೆ ಇವ್ರು ನಿರ್ಮೂಲನೆ ಮಾಡಿರಿ ಇವ್ರನ್ನ ಅಂತ ಅಂದಾಗ ಹೊಡೆದು ಕೊಲ್ಲರ್ ಲಿಟ್ರಲಿ ಹೊಡೆದು ಕೊಲ್ಲನಾಗ ಅನ್ನೋದು ನಿಮಗೂ ಗೊತ್ತಿರ್ತದಲ್ಲ ಮೀಡಿಯಾದವ್ರಿಗೆ. ಸುಮ್ಮನೆ ನೀವು ಅದಕ್ಕೆ ಬಣ್ಣ ಹಚ್ತೀರಿ. ಸರ್ ಪಂಚಮಸಾಲಿ ಜಗದ್ಗುರುಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ನೋಡಿ, ಬೆಂಗಳೂರಲ್ಲಿ ಕಾನೂನಾತ್ಮಕವಾಗಿ ಏನು ಕಾನೂನು ಇದೆ ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತಾರೆ. ಸರ್ ಅವರು ಸಹ ಇಲ್ಲಿ ಬಿಜಾಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡಿದ್ದಾರೆ ಸರ್. ನನಗೆ 3 ಕೋಟಿ ದಾಖಲೆ ಮಾಡಿದ್ರು. ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ನಮಗೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದರ ಮೇಲೆ ಕ್ರಮ.